ಈ ಪಂದ್ಯವನ್ನ ಗೆದ್ರೆ ಅಪ್ಪ ಮತ್ತೆ ನೆಕ್ಸ್ಟ್ ಕುಣಿತ ಬೇರೆ ಆಗ್ತದೆ, ನೆಕ್ಸ್ಟ್ ಬಿಲ್ಲಿ ಡ್ಯಾನ್ಸ್. ಉತ್ತಮವಾದ ಡಿಫೆನ್ಸ್ ನಲ್ಲಿ ಸೂಪರ್ ಟ್ಯಾಕಲ್ ಆನ್. 4-1. ನಂದನ, ನೀನೇನು ಮನುಷ್ಯನ ರಾಕ್ಷಸನ ಮರೆಯ. ಇದರೊಂದಿಗೆ ದಾಳಿಯಲ್ಲಿ ಸುಜಿತಾ, ಪಂದ್ಯದ ಸ್ಥಿತಿಗತಿಯನ್ನೇ ಬದಲು ಮಾಡುವ ಸುಜಿತಾ. ಅಯ್ಯೋ ದೇವರೇ, ಈತನಿಗೆ ಕೈಯೇ ಗುಡ್ಡಾಯ್ತು. 5-3. ಇದರೊಂದಿಗೆ ದಾಳಿಯಲ್ಲಿ ಸೋಮ, ಡೆಡ್ಲಿ ಸೋಮ. ಈತನ ಮಗಳ ಬರ್ತಡೇ ನಿನ್ನೆ ಸಹ ಸಂಭ್ರಮಾಚರಣೆ, ಆದರೆ ಈ ದಿನ ಕಬಡ್ಡಿಯಲ್ಲಿ ತೊಡಗಿಕೊಳ್ತಾ ಇದ್ದಾರೆ. ಅತ್ತ ಬದಿಯಲ್ಲಿ ನಂದನ ಇರುವವರೆಗೂ ತಂಡ ಯಾವ ಸಮಯದಲ್ಲಿ ಚೇತರಿಕೆಯನ್ನು ಕಂಡುಕೊಳ್ತದೆ ಹೇಳೋದಕ್ಕೆ ಸಾಧ್ಯವಿಲ್ಲ. ಆದ ಕಾರಣಕ್ಕೆ ಡೆಡ್ಲಿ ಸೋಮ ಇದು ಹಾರುವ ಜಿಂಕೆ, ನೆಗೆಯುವ ಕುದುರೆ. 5-3. ದಾಳಿಯಲ್ಲಿ ಮಧು ಬಂಗಾರಪ್ಪ. ಈತ ಬದಿಯಲ್ಲಿ ಕಾರ್ಯ ಭಾಗದಲ್ಲಿ ಸಚಿನ್ ಡೆಲ್ಲಿ, ಅತ್ತ ಬದಿಯಲ್ಲಿ ಶರತಾ ಶರು. ಮತ್ತೊಂದು ಬಲಿಷ್ಠವಾದ ಡಿಫೆನ್ಸ್ ಮೂಲಕ 6-3. ಸೂಪರ್ ಟ್ಯಾಕಲ್ ಆನ್. ಆತ ಬದಿಯಲ್ಲಿ ಕಳೆದ ಬಾರಿ ಸೂಪರ್ ಟ್ಯಾಕಲ್ ಮಾಡಿದಂತ ನಂದನ. ಅಯ್ಯೋ ದೇವಾ, 2+2 4 ಅಂಕವನ್ನು ಬಿಟ್ಟುಕೊಡುವ ಮೂಲಕ 10-3 ಟೈಮ್ಔಟ್. ಪ್ರಥಮಾರ್ಧದ ಇದರೊಂದಿಗೆ ಅಂಕಗಳು 10-3. ಮತ್ತೆ ದಾಳಿಯಲ್ಲಿ ಸತೀಶ. ಇದು ದಾವಣಗೆರೆ ಎಕ್ಸ್ಪ್ರೆಸ್, ಇದು ರೈಲು. ಇದರೊಂದಿಗೆ ಮತ್ತೆ ದಾಳಿಯಲ್ಲಿ ಡೆಲ್ಲಿ. ಯಾವ ಸಮಯದಲ್ಲಿ ಚಿತ್ರಣಮಯ ಬದಲಾಗುವ ಎಲ್ಲ ಲಕ್ಷಣಗಳಿದೆ ಕಾರಣ. ಅತ್ತ ಬದಿಯಲ್ಲಿ ನಂದನ, ಸುಜಿತಾ, ಮಧು, ಸುಚಿನಾ, ಸತೀಶ. ಈ ಪಂದ್ಯಕೂಟದ ಸಂಪೂರ್ಣ ಜವಾಬ್ದಾರಿ ಹೊತ್ತಂತಹ ಆಟಗಾರರು. ಸುಜಿತನಿಂದ ಇದುವರೆಗೂ ಅಂಕದ ಜೋಡಣೆ ಆಗಿಲ್ಲ. ಆದ ಕಾರಣವಾಗಿ 10-3. ಸಚಿನ ಶರತ ಸೋಮ, ಇದು ಹಾನುಬಾಳಿನ ಡೆಡ್ಲಿ ಸೋಮ. ಬ್ಯಾಕ್ ಫಾಲೋ ಸಿಗ್ತಾರೆ ನೋಡು ಈ ನನ್ನ ಮಕ್ಕಳು. ಅಭಿಮಾನಿಗಳ ಒತ್ತಾಯದ ಮೇರೆಗೆ ಬೋನಸ್ ರೈಡರ್ ಔಟ್. ಎಂತ ಸೇಫ್ ಪಾಯಿಂಟ್ ಮಾಡ್ಕೊ ಬರೋಬಿಟ್ಟು. ಇದರೊಂದಿಗೆ 11-5. ದಾಳಿಯಲ್ಲಿ ಸತೀಶ. ಈ ಪಂದ್ಯಕೂಟದ ಸಂಪೂರ್ಣ ಜವಾಬ್ದಾರಿ ಹೊತ್ತ ಸತೀಶ. ಸತೀಶ ನಿಗ್ಲು ಬಿಡ್ತಿ ಬಾರ್ಕೊಂಡ. ಇದರೊಂದಿಗೆ 6-11. ಪ್ರತಿಷ್ಠೆಯ ಪಂದ್ಯ ಇದು. ಗೆದ್ದ ತಂಡಕ್ಕೆ ಪ್ರಶಸ್ತಿಗೆ ಹತ್ತಿರ, ಸೋತ ತಂಡ ಈ ಪಂದ್ಯಕೂಟದಿಂದ ಹೊರಬೀಳ್ತಾ ಇದೆ. ಆದ ಕಾರಣವಾಗಿ ಈ ಪಂದ್ಯಕೂಟದ ಇದು ಕ್ವಾರ್ಟರ್ ಫೈನಲ್ ಪಂದ್ಯಕೂಟ. ಇದರಿಗೆ ಮತ್ತೆ ಕೇವಲ 4 ಜನ ಆಟಗಾರರು ಮಾತ್ರ ಬಾಕಿ. ಗೆದ್ರಿ ವಿಡಿಯೋಗಿಂತ ತಲೆ ಕೆಟ್ಟಾಗ್ತಾರೆ. ವಿಡಿಯೋ ಬಹುಬೇಗ ಆಲ್ ಔಟ್ ಅನ್ನ ಪಡೆದುಕೊಂಡಿದ್ರೆ, ಆದ್ರೆ ಶರದಾ ಇದರೊಂದಿಗೆ ಮೋಠಯ್ಯನವರೇ
ನಿಮಗೆ ಸುಸ್ತು ಅನ್ನೋದೇ ಇಲ್ವಾ? ಈ ವಯಸ್ಸಿನಲ್ಲೇ ಹಿಂಗೆ ಕೊಡ್ತಾದ್ರೆ ಇನ್ನು ಹುಡುಗನಲ್ಲಿ ಹೆಂಗ್ ಕುಡ್ದಿರ್ಬೋದು. ಹಂಗಾಗಿ ಆಂಟಿ ಕರ್ಕೊಂಡ್ ಬಂದವ್ರೆ. ಇದರೊಂದಿಗೆ ಮತ್ತೆ ದಾಳಿಯಲ್ಲಿ ಡಿಲ್ಲಿ. ಒಂದನೇ ಕ್ಲಾಸಲ್ಲಿ ಚಡ್ಡಿನ ಆಗ್ತಿದ್ದ ಕಬಡ್ಡಿ ಆಡೋದು. ದಾಳಿಯಲ್ಲಿ ಡೆಡ್ಲಿ 13-11 ಅನಾವಶ್ಯಕವಾದ ಹಿಡಿತಕ್ಕೆ ಕೈ ಹಾಕುವ ಮೂಲಕ ದಯವಿಟ್ಟು ವಾದವಿವಾದಕ್ಕೆ ಅವಕಾಶ ಮಾಡಿಕೊಡಿ ಸೋಮ. 12-13 ಇನ್ ಫೇವರ್ ಹುರುಡಿ. ಕೊನೆಯ 5 ನಿಮಿಷ. ಎರಡು ತಂಡದ ನಾಯಕರೇ ಕೊನೆಯ 5 ನಿಮಿಷ. ಲಾಸ್ಟ್ 5 minutes in full time. Last 5 minutes of it here. Hey. Is a deadly 13 ಸಮ. 13 ಸಮ. ಈ ಪಂದ್ಯವನ್ನ ನೋಡಿದರೆ ಯಾವ ತಂಡ ಗೆಲ್ತದೆ ಎಂಬುದನ್ನು ಲೆಕ್ಕಾಚಾರ ಮಾಡುವುದು ಕಷ್ಟ. ಉತ್ತಮವಾದ ಬಲಿಷ್ಠವಾದ ಹಿಡಿತ ನಂದನ. ಹೆಂಡತಿಯ ಮಕ್ಕ ನೋಡಿ ಕ್ಯಾಚ್ ಆಗ್ತಾ. 14 ಓಲು 14-13. ಇದರಲ್ಲಿ ಮತ್ತೊಂದು ಬಲಿಷ್ಠವಾದ ಜೋಡಣೆ. 15-13. ಅಯ್ಯೋ ದೇವರೇ, ಕೊನೆ 4 ನಿಮಿಷ. 15-13. ನಂದನ. ಅಯ್ಯೋ, ಇವರ ಹಿಡಿಯುವ ರೀತಿಗಳನ್ನ ನೋಡಿದರೆ ಗುಳ್ಳೆಗಿರಿ ಕೋಳಿ ಹಿಡಿದಂಗ ಆಗ್ತದೆ. 16-13 ಟೈಮ್ ಔಟ್. ಕಬಡ್ಡಿಯಲ್ಲಿ ಸರ್ವೇ ಸಾಮಾನ್ಯ. ದಯವಿಟ್ಟು ಗಲಾಟೆ ಘರ್ಷಣೆಗೆ ಅವಕಾಶ ಮಾಡಬೇಡಿ. ಆಲ್ ಔಟ್ ಅನ್ನ ಪಡೆದ್ರೆ ಬಹುತೇಕ ಲೈನ್ ಅಪ್. ದಯವಿಟ್ಟು ಮುಂದೆ ಬನ್ನಿ ಸರ್. ಅವ್ರ ಆಟಗಾರ ಹಿಂದೆ ನಿಲ್ಲಿಸಿ. ಅಲ್ಲಿ ಎಕ್ಸ್ಟ್ರಾ ಪ್ಲೇಯರ್ ಯಾರು ದಯವಿಟ್ಟು ಆಚೆ ಹೋಗಿ. 3 ಜನ ಬಿಟ್ಟು. ಜಿಡಿ ಬಹುತ್ ಕಲಾ 16-13 ಬೋನಸ್ ಆನ್ ಆಗಿದೆ. ತಬದಿಯಲ್ಲಿ ಸತೀಶ. ಅಯ್ಯೋ, ನಂದನ ಅಷ್ಟು ಇದ್ರಲ್ಲಿ ಯಾರು ಬ್ಯಾಕ್ ಫಾರ್ವರ್ಡ್ ಮಾಡ್ತಾರೆ. ಕೊನೆ 3 ನಿಮಿಷ. 16-14 ದಾಳಿಯಲ್ಲಿ ಸುಜಿತಾ. ಕೋರ್ಟ್ ಒಳಗೆ ಹೋಗಿಲ್ಲ. ಇಷ್ಟೇ ಲಾಸ್ಟ್ ಈ ಕಡೆ. ಸಂದೀಪಣ್ಣ 18-14. ಸಂದೀಪಣ್ಣ ಯಾರು? ಸಂದೀಪಣ್ಣ ಹೇಳು, ಲೈನ್ ಕರೆಕ್ಟಾಗಿ ನೋಡ್ಕ ಅಂತ. ದಾಳಿಯಲ್ಲಿ ಡೆಡ್ಲಿ. ಇದರೊಂದಿಗೆ ತೀರ್ಪುಗಾರರ ಕೊನೆಯ ನಿಮಿಷಗಳು ಇನ್ನೇನು ಪ್ರಕಟವಾಗುವ ಸಮಯ ಹತ್ತಿರವಾಗ್ತಾ ಇದೆ. 4 ಅಂಕಗಳ ವ್ಯತ್ಯಾಸವಿದೆ. ಏನಾಗಿದೆ? ಬೋನಸ್ ರೈಡರ್ ಔಟ್. 19-15. 4 ಅಂಕದ ವ್ಯತ್ಯಾಸ. ಗೆದ್ದರ ಇತಿಹಾಸ. ಕೊನೆಯ 2 ನಿಮಿಷ. ಗೆದ್ದರ ಇತಿಹಾಸ. ಸೋತು ಗೆದ್ದರೆ ಮಂದಹಾಸ. ಇದರೊಂದಿಗೆ ಸುಜಿತ. ಸಮಯ ಬಹಳಷ್ಟಿದೆ. ಆದರೆ 22-15. ಅಯ್ಯೋ ದೇವ್ರೆ,
ನಾನು ನೋಡಿದ ಮಟ್ಟಿಗೆ ಇದು ಪಂದ್ಯ High voltage match. ರೋಮಾಂಚನಕಾರಿ ಹೈ ವೋಲ್ಟೇಜ್ ಮ್ಯಾಚ್. ಪ್ರೋ ಕಬಡ್ಡಿಯಲ್ಲೂ ಸಹ ಈ ಪಂದ್ಯವನ್ನು ನಾನು ನೋಡಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿಯಾದ ಪಂದ್ಯ ಸಾಗಿ ಬಂತು. ರೈಡ್ ಸೇಫ್ 2 ಪಾಯಿಂಟ್. 17-22. 17-22 ಕೈಗೆ ಬಂದ ತುತ್ತು ಬಾಯಿಗೆ ಬರ್ತಾ ಇಲ್ಲ. ಅತಿಯಾದ ವೇಗ, ತಿಥಿಯೂ ಬೇಗ. 23 ಲಾಸ್ಟ್ ಮಿನಿಟ್, ಕೊನೆಯ 1 ನಿಮಿಷ. ಎರಡು ತಂಡದ ನಾಯಕರೇ, ಕೊನೆಯ 1 ನಿಮಿಷ. ಇದರೊಂದಿಗೆ ಬೋನಸ್ ಪ್ಲಸ್ 19-23.